ಅಲ್ಲಿ ಜಗಳ ಆಡೋಕ್ಕೆ ಅಂತಲೇ ಹೋಗಿದ್ದಾರೆ, ಮತ್ತು ಲವ್ ಮಾಡೋಕ್ಕೆ ಒಂದಕ್ಕೊಂದು ಇಲ್ಲಿ ಎಲ್ಲೂ ಹೆಣ್ಣು ಸಿಗ್ತಾಯಿಲ್ಲ ಅಲ್ವಾ, ಅಲ್ಲಿ ಹೋಗಿ ಇದು ಇಬ್ಬರು ಅಡ್ಜಸ್ಟ್ ಆಗಿಬಿಟ್ಟು ಬಿಗ್ ಬಾಸ್ ನೋಡೋಕೆ ಪರಿಸ್ಥಿತಿ ಬಂದಿದೆ. ದಿನ ಬೆಳಿಗ್ಗೆ ಇದ್ದರೆ ಬರೀ ಇದೆ ಬಿಗ್ ಬಾಸ್ ಈ ಥರ ಜಗಳ ಅದು ಇದಾದರೆ ಜನ ಏನು ನೋಡ್ತಾರೆ ಅಲ್ವಾ? ಏನಕ್ಕೆ ಹಾಕ್ಬೇಕು ಈ ಕಾರ್ಯಕ್ರಮಗಳು? ಏನಕ್ಕೆ ಮಾಡಬೇಕು? ಸೀಸನ್ನೇ ಮುಗಿಸ್ಬಿಡ್ಬೇಕು ಸಾಕು ಲಾಸ್ಟು. ಇವ್ನಿಗೆ ಅವ್ನು ನೋಡಿದ್ದೀನಿ, ನಾಚೆ ಬಾ, ನೀನು ಈ ಬಾ, ಇದು ಬಿಗ್ ಬಾಸ, ಇದು ರೌಡಿಜಮ್ಮ, ಇದು ಬೇಕು ಅಂತಲೇ ಮಾಡಿಸ್ತಾ ಇರೋದು ಹೆಂಗೆ ಲೆಕ್ಕ? ಸುದೀಪ್ ನಿಲ್ಸ್ಬಿಟ್ಟು ಬೇಕಾ ಶೂಟಿಂಗ್ ಹೋಲಿ, ಮಿಕ್ತವ್ರು ಬೇಕಾ ಶೂಟಿಂಗ್ ಹೋಲಿ, ಈ ಸೀಸನ್ ಮಾಡೋದು ಬೇಡ, ಇನ್ನೂರು ಹೊಸಬ್ರನ್ನ ಕರ್ಕೊಬರೋದು ಬೇಡ ಅಂತ ನಮ್ಮ ಅಭಿಪ್ರಾಯ. ಸರ್ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಬಿಗ್ ಬಾಸ್ ಒಂದೊಂದು ಟೈಮು, ಆದರೆ ಈ ಹೋಗಿರೋ ಜನ ಬಿಗ್ ಬಾಸ್ ನೋಡೋಕೆ ಹೋಗಿಲ್ಲ. ಅವು ಅಲ್ಲಿ ಜಗಳ ಆಡೋಕ್ಕೆ ಅಂತಲೇ ಹೋಗಿದ್ದಾರೆ, ಮತ್ತು ಲವ್ ಮಾಡೋಕ್ಕೆ ಒಂದಕ್ಕೊಂದು ಇಲ್ಲಿ ಎಲ್ಲೂ ಹೆಣ್ಣು ಸಿಗ್ತಾಯಿಲ್ಲ ಅಲ್ವಾ, ಅಲ್ಲಿ ಹೋಗಿ ಇದು ಇಬ್ಬರು ಅಡ್ಜಸ್ಟ್ ಆಗಿಬಿಟ್ಟು ಬಿಗ್ ಬಾಸ್ ನೋಡೋಕೆ ಪರಿಸ್ಥಿತಿ ಬಂದಿದೆ. ಮನೇಲಿ ನ್ಯೂಸ್ ಹಾಕಿ ಹೋದರೆ ಬಿಗ್ ಬಾಸ್ ನೋಡ್ತಾರೆ, ಅಲ್ಲಿ ಬಿಗ್ ಬಾಸ್ ನೋಡ್ತಾ ಏನಾಗುತ್ತೆ, ಜನಕ್ಕೆ ಇವರೇ ಕಲ್ಸ್ಕೊಡಂಗೆ ಆಗುತ್ತೆ. ನೀವು ಈ ಥರ ಲವ್ ಮಾಡ್ಕೊಳ್ಳಿ, ನೀವು ಇವ್ರು ಲವ್ ಮಾಡ್ಕೊಳ್ಳಿ, ಆಮೇಲೆ ಒಳಗೆ ಅವರು ಯುದ್ಧ ಮಾಡ್ತಾವ್ರ, ರೌಡಿಜಮ್ ಮಾಡ್ತಾವ್ರ, ಜಗಳ ಮಾಡ್ತಾವ್ರ ಅಂತ ಗೊತ್ತಿಲ್ಲ. ಈಗ ಜಗದೀಶು ಮತ್ತು ರಂಜಿತ್ ಇಬ್ಬರು ಕಿತ್ತಾಡ್ತಾ ಇದ್ದಾರೆ. ಅಲ್ಲಿ ಕೀರ್ತಿರಾಜ್ ಮಗನೂ ಇನ್ನೊಂದು ಅವ್ನು ತಿನ್ನಿಸ್ತಾ ಬಿದ್ದಾರೆ, ಚಪಾತಿ ತಿನ್ನಿಸ್ತಾ ಇದ್ದಾರೆ. ಇದು ಈ ಥರ ಲೆಕ್ಕಾಚಾರ. ಎಷ್ಟು ದಿನ ಬೆಳಿಗ್ಗೆ ಇದ್ದರೆ ಬರೀ ಇದೆ ಬಿಗ್ ಬಾಸ್ ಈ ಥರ ಜಗಳ ಅದು ಇದಾದರೆ ಜನ ಏನು ನೋಡ್ತಾರೆ ಅಲ್ವಾ? ಏನಕ್ಕೆ ಹಾಕ್ಬೇಕು ಈ ಕಾರ್ಯಕ್ರಮಗಳು? ಏನಕ್ಕೆ ಮಾಡಬೇಕು? ಸೀಸನ್ನೇ ಮುಗಿಸ್ಬಿಡ್ಬೇಕು ಸಾಕು ಲಾಸ್ಟು. ನೋಡಿ ಜನಕ್ಕೆ ಬೇಜಾರಾಗೋದು. ಎಲ್ಲೆಲ್ಲಿ ಇರ್ತಾರೆ, ಎಲ್ಲೆಲ್ಲಿ ಜನ ಇರ್ತಾರೆ, ಅವರೆಲ್ಲ ಇಂಥ ಮೆಂಟ್ಲುಗಳು ಅಂತ ಆಮೇಲೆ ಕರ್ಕೊಂಬಂದು ಯಾಕೆ ಹೊರಗಡೆ ಬಿಡಬೇಕು ಅಲ್ವಾ? ಒಳ್ಳೆಯವ್ರನ್ನ ಬಿಟ್ಟು ಬಿಗ್ ಬಾಸ್ ಆಟ ಆಡಿಸ್ಬೇಕು. ಇವನು ರೋಡಲ್ಲೇ ಕಿತ್ತೋದನು ಅಂತ ಅಂದಮೇಲೆ ತಿರ್ಗಿ ಒಳಗಡೆ ಹೋಗಿ ಬಿಗ್ ಬಾಸ್ ಕರ್ಕೊಂಬಂದು ಈ ಥರ ಅವನ ಕೈಲಿ ಇದು ಮಾಡಿಸ್ತಾರೆ ಅಂತ ಅಂದರೆ ಇನ್ನು ಯಾವ ರೀತಿ ಇರಬೇಕು? ಜಗದೀಶ್ ಅವ್ರ ಬಗ್ಗೆ ಹೇಳೋದಿದ್ರೆ, ಆಟ ನೋಡ್ತಿದ್ರೆ ಅವ್ರದ್ದು ಫಸ್ಟ್ ಇಂದನು ಬಿಗ್ ಬಾಸ್ಗೆನೆ ಅವರು ಒಂದಷ್ಟು ಅವಾಜ್ಗಳನ್ನ ಹಾಕೊಂಡು ಮಾತಾಡಿದ್ರು. ಅವ್ರ ಆಟದ ಬಗ್ಗೆ ಹೇಳೋದಿದ್ರೆ ಏನು? ಅವನು ಆಟ ಆಡ್ತಾ ಇದ್ದಾನೋ ಬಿಡ್ತಿದ್ದಾನೋ ಗೊತ್ತಿಲ್ಲ, ಮಾತಾಡ್ತಕ್ಕಂಥ ಪದಗಳು ಸರಿ ಇಲ್ಲ, ಅವನು ರೀತಿಗಳು ಸರಿ ಇಲ್ಲ. ಹೆಣ್ಮಕ್ಳ ಹತ್ರ ಸರಿಯಾಗಿ ನಡ್ಕೋಬೇಕು. ಹೋಗಲ್ಲೇ ಬಾರಲ್ಲೇ ಅಂತ ಅಂದರೆ ಇವ್ನ ಮನೆ ಇವ್ರು ಹೆಂಗಸರನ್ನ ಹೋಗಲ್ಲೇ ಬಾರ ಸುಮ್ಮನೆ ಇಟ್ಬಿಡ್ತಾನ. ಈಗ ಅವನು ದೊಕ್ಕಾಲಿ ಸಂತೋಷು ಒಳಗಡೆ ಹೋಗಿದ್ದಾರೆ, ಫಸ್ಟ್ ಒಂದು ಸಲ ಅವ್ರು ಹೋಗಿದ್ರು, ಇವಾಗ ನೆಕ್ಸ್ಟ್ ಈಗ ಮಿಸಸ್ ಹೋಗಿದ್ದಾರೆ. ಅವ್ರೇನೋ ಒಟ್ಟಿನಲ್ಲಿ ಹೋಗಿ ಅವ್ರಿಗೇನೋ ಕೊಟ್ಟು ಒಳಗಡೆ ಕರೆದಿ ಒಂದು ಇದು ಕೊಟ್ಟಿದ್ದಾರೆ. ಅವ್ರನ್ನ ಹೋಗಲೇ ಬಾಲೆ ಅಂತಾರೆ, ಸುಮ್ಮನಿರ್ತಾರೆ. ಅವ್ರು ಆಚೆ ಬಂದರೆ ಇವ್ನಿಗೆ ಅವ್ನು ನೋಡಿದ್ದೀನಿ, ನಾಚೆ ಬಾ, ನೀನು ಈ ಬಾ, ಇದು ಬಿಗ್ ಬಾಸ, ಇದು ರೌಡಿಜಮ್ಮ, ಇದು ಬೇಕು ಅಂತಲೇ ಮಾಡಿಸ್ತಾ ಇರೋದು ಹೆಂಗೆ ಲೆಕ್ಕ? ಅವ್ನು ಆಟ ಕಟ್ಕೊಂಡು ಯಾರಿಗೆ ಬತ್ತು ಮೇಡಮ್? ಅವ್ನು ಮಾತಾಡೋ ದಾಟಿನೇ ಸರಿ ಇಲ್ಲ. ಅವನೊಬ್ಬ ಬಿಗ್ ಬಾಸ್ ಆಟ ಆಡಿಸ್ತಾನೆ, ಅವನು ಮರ್ಯಾದೆ ಕೊಡ್ತಾನೆ ಬಿಗ್ ಬಾಸ್ಗೆ, ಏನೂ ಕೊಡ್ತಾ ಇಲ್ಲ. ಅವನು ಅಪ್ರಯೋಜಕ ಅಂದರೆ ಅಪ್ರಯೋಜಕ, ಅವನು ಮಾಡ್ತಾಯಿಲ್ಲ ಸರಿಯಾಗಿ. ಇದನ್ನು ನೋಡ್ಕೊಂಡು ಈ ಸುದೀಪು ನಾನು ನಿಲ್ಲಿಸ್ಬಿಡ್ತೀನಿ, ಸೀಸನ್ ನಿಲ್ಲಿಸ್ಬಿಡ್ತೀನಿ, ಯಾಕೆ ಮಾಡ್ಬೇಕಾಯ್ತು ಈ ಥರ ಎಲ್ಲ ಕಟ್ಕೊಂಡು? ಅದೇ ಫಸ್ಟ್ ಆಫ್ ಆಲ್ ಆಗಿ ಮಾಡ್ತಾ ಇರೋದು ತಪ್ಪು. ಅದನ್ನ ನಿಲ್ಲಿಸ್ಬಿಟ್ರೆ ಬೇರೆ ಯಾವ್ದಾರು ಇನ್ನೊಂದು 2 ಧಾರಾವಾಹಿ ಹಾಕ್ಬಿಡಿ, ಹೆಂಗ್ಸಿಗಳು ನೋಡ್ಕೊಂಡು ರಾತ್ರಿ ಮನೆ ಕಳೆದ್ರೆ ಸರಿ ಆಗ್ತದವರು ಅಲ್ವಾ? ಜಗದೀಶ್ನು ಮತ್ತೆ ರಂಜಿತ್ ಇಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಿದ್ದಾರೆ, ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಅವರಿಬ್ಬರು ಹಾಕೋಕ್ಕಿಂತ ಎಲ್ಲರೂ ಕಳಿಸ್ಬಿಟ್ಟು ಮುಚ್ಚಿಬಿಡೋದೇ ಒಳ್ಳೇದು ಅನಿಸ್ತದೆ ಮೇಡಮ್, ನಮ್ಮ ಅಭಿಪ್ರಾಯ. ನಮಗೂ ಸ್ವಲ್ಪ ನ್ಯೂಸ್ ನೋಡ್ಬೋದು, ಇಲ್ಲ ಬೇರೆ ಏನಾರು ಕಾಮಿಡಿ ಕಿಲಾಡಿ ಕೂಡ ಹಾಕಿ ಜನ ನೆಗಾಡ್ತಾರೆ. ಮಲ್ಗೋ ಟೈಮಲ್ಲಿ ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂಬಂದಿರ್ತಾರೆ, ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂಡು ಸಂಜೆ ಆಯಿತು ಅಂತ ಇವ್ರು ಜಗಳ ನೋಡೋಕೆ ಬರ್ತಾರೆ. ಮನೇಲೇ ಸಿಕ್ಕಾಪಟ್ಟೆ ತಾಪತ್ತ ಇರ್ತದೆ. ಬಿಗ್ ಬಾಸ್ ಹಾಕಿದ್ರೆ ಅವ್ರ ಜಗಳ, ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂಬಂದಿರ್ತಾರೆ ಇವ್ರ ಮನೇಲಿ ಇಲ್ಲಿ. ಹಾಂ ಅಲ್ವಾ? ಅದಕ್ಕೆ ಅದ್ರ ಬದಲು ಬೇರೆ ಯಾವುದೋ ಕಾಮಿಡಿ ಕಿಲ್ಲರ್ ಹಾಕ್ಬಿಟ್ಟು ಊಟ ಮಾಡ್ಕೊಂಡು ಮಲಗ್ಬಿಡ್ತಾರೆ ಅವ್ರ ಹತ್ತಕ್ಕೆ ನೆಗಾಡ್ಕೊಂಡು ಇದು ಮಾಡ್ಕೊಂಡು. ಬೆಳಗ್ಗೆಯಿಂದ ಸಾಕಾಗಿ ಬಂದು ಅವ್ರ ಮನೆ ಜಗಳ, ಇವ್ರ ಮನೆ ಜಗಳ, ಬರೀ ಅವ್ನು ಲವ್ ಮಾಡು, ಇವ್ನು ಲವ್ ಮಾಡು, ಒಳಗೆ ಬರೀ ಲವ್ ಮಾಡೋಕ್ಕೆ ಅಂತ ಬಿಟ್ಟಿದ್ದಾರಾ ಎಲ್ಲರೂ? ಇದಾ ಬಿಗ್ ಬಾಸ್? ಇದು ಏನು ಆಟ ಆಡ್ತವ್ರೆ ಮೇಡಮ್ ಅವರು? ಆಟ ಆಡೋಕೆ ಹೋಗಿಲ್ಲ ಅವರು. 20 ಲಕ್ಷ ಮೇಕಪ್ಪು, ಬಿಗ್ ಬಾಸ್ ಸೈಲೆಂಟ್ ಅನ್ನೋದು, ಈಗ ಆದೇಶ ಹೊಡ್ತಾರೆ ಅನ್ನೋದು, ಇದೇನು ನಮಗೂ ತಲೆ ಕೆಟ್ಟೋದ ಹೊಟ್ಟಲ್ಲಿ ಹೋಯ್ತಾ? ಅವ್ರು ತಲೆ ಕೆಟ್ಟು ಹೇಳಿದ್ರೆ ನಮಗೂ ತಲೆ ಕೆಡಿಸ್ಬಿಡೋರು ಅಷ್ಟೇ. ಸುದೀಪ್ ಅವರು ಈ ಸೀಸನ್ ಲಾಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ನೆಕ್ಸ್ಟ್ ಈ ಶೋನ ಕಂಟಿನ್ಯೂ ಮಾಡ್ಬೋದು ಅಂತ ಅನ್ಸುತ್ತೆ? ಯಾರು ಮಾಡೋದೇ ಬೇಡ ಅಂತ ನನ್ನ ಅಭಿಪ್ರಾಯ. ಯಾರು ಮಾಡಿದ್ರು ಇದೇ ಕತೆ ಅಲ್ವಾ? ಬೆಳೆ ಕೇಳು, ಸುದೀಪ್ ನಿಲ್ಸ್ಬಿಟ್ಟು ಬೇಕಾ ಶೂಟಿಂಗ್ ಹೋಲಿ, ಮಿಕ್ತವ್ರು ಬೇಕಾ ಶೂಟಿಂಗ್ ಹೋಲಿ, ಈ ಸೀಸನ್ ಮಾಡೋದು ಬೇಡ, ಇನ್ನೂರು ಹೊಸಬ್ರನ್ನ ಕರ್ಕೊಬರೋದು ಬೇಡ ಅಂತ ನಮ್ಮ ಅಭಿಪ್ರಾಯ. ಇವಾಗ ಈ ಸೀಸನ್ ನೋಡ್ತಿದ್ದೀರಾ ಅಲ್ವಾ 11, ಯಾರು ಗೆಲ್ಬೋದು ಅಂತ ಅನ್ಸುತ್ತೆ? ಯಾವುದು ನಿನ್ನ ಈಗಲೇ ಜಗಳ ಆಡ್ಕೊಂಡು ಕೂತವ್ರೆ, ಯಾವ್ದು ಗೆಲ್ಲೋದು ಮೊದಲೇ ಹೇಳೋಕ್ಕಾಗತ್ತೆ ಮೇಡಮ್? ಬೇರೆ ಇನ್ನು ಒಂದು ವಿಕೆಟು ಸರಿಯಾಗಿ ಬದಲು ಆಟ ಆಡ್ಕೊಂಡು ಇವ್ರು ಗೆಲ್ತಾರೆ ಅಂತ ಸೀಸನ ಲಾಸ್ಟ್ಗೆ ನಡೀತದೆ ಸೀಸನ್ ಇದು. ಇನ್ನೂ ಏನೇನು ಆಗುತ್ತೋ ಹೆಂಗತ್ತೇನೋ. 3 ಬಾಡಿ ಬಿಲ್ಡರ್ಗಳವ್ರೆ, ಅವ್ರು ಹಿಂಗೆ ಒಡ್ಡೆ ಆಡ್ತಾರೆ. ಅದ್ರಲ್ಲಿ ಇವನೊಬ್ಬ ರೌಡಿಜಮ್ ಅವನೇ, ಅಲ್ಲಿ 5 ಜನ ಹೆಣ್ಮಕ್ಳು. ಏನು ಆಟ ಆಡ್ತಾವ್ರೆ ಅಂತ ಇವ್ರಿಗೆ? ಕರೆಕ್ಟಾಗಿ ಹಳ್ಳಿ ಹೆಣ್ಮಕ್ಳುಗಾರ ಕರ್ಕೊಬೋದು ಒಳಗಡೆ ಬಿಟ್ಟರೆ ಅವ್ರಿಗಾರು ಅಟ್ಲೀಸ್ಟ್ ಆಡ್ತಾರೆ. ಹಳ್ಳಿ ಹೆಣ್ಮಕ್ಳುಗಳು ಕೊಟ್ಟಿದ್ರೆ ಸೀಸನು ಆಡ್ತಾರೆ. ಇವರೆಲ್ಲ ಸುತ್ತಲ್ಲಿ ಬಂದವರು ಇವರು. ಬೀಟ್ ಪ್ಲಸ್ ಕರ್ನಾಟಕ.